ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಿಎಂ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಹೆಚ್ಚಿದ ಒತ್ತಡ. ರಾಜ್ಯದ ದಲಿತ ಮುಖಂಡರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹ ಕೇಳಿ ಬರ್ತಾ ಇದೆ. ಪಿಎಂ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಡ ಕೇಳಿ ಬರ್ತಾ ಇದೆ. ರಾಜ್ಯದ ದಲಿತ ಮುಖಂಡರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ನರೇಂದ್ರ ಸ್ವಾಮಿಗೆ ಪ್ರಮುಖ ಖಾತೆಯನ್ನ ನೀಡುವಂತೆ ಒತ್ತಾಯ ಕೇಳಿದೆ. ಇನ್ನು ಬಲಗೈ ಸಮುದಾಯದ ಪ್ರಮುಖ ನಾಯಕರಾಗಿರೋ ನರೇಂದ್ರ ಸ್ವಾಮಿ ರಾಮನಗರ, ಮಂಡ್ಯ, ಮೈಸೂರು ಭಾಗದ ದಲಿತ ನಾಯಕರಾಗಿರೋ ನರೇಂದ್ರ ಸ್ವಾಮಿ. ಇನ್ನು ಈ ಭಾಗದಲ್ಲಿ ನರೇಂದ್ರ ಸ್ವಾಮಿ ಬಲಗೈ ಮತಗಳನ್ನ ಸೆಳೆಯುವ ಶಕ್ತಿಯನ್ನ ಹೊಂದಿದ್ದಾರೆ. ನರೇಂದ್ರ ಸ್ವಾಮಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಮ್ಮೆ ಸಚಿವರಾಗಿಯೂ ಕೂಡ ಸೇವೆಯನ್ನ ಮಾಡಿದ್ದಾರೆ. ಕಡಿಮೆ ಅವಧಿಯಲ್ಲೇ ಪಿಸಿಬಿಯಲ್ಲಿ ದಿಟ್ಟ ನಿರ್ಧಾರವನ್ನ ನರೇಂದ್ರ ಸ್ವಾಮಿ ಅವರು ಕೈಗೊಂಡಿದ್ರು. ಈಗಾಗಲೇ ಹೈಕಮಾಂಡ್ಗೆ ಒತ್ತಾಯಿಸಿದ್ದ ದಲಿತ ಸಂಘಟನೆಗಳು ಡಿಕೆ ಶಿವಕುಮಾರ್ ಹಾಗೂ ಸಿದ್ದು ಲಿಸ್ಟ್ನಲ್ಲೂ ಕೂಡ ನರೇಂದ್ರ ಸ್ವಾಮಿ ಅವರ ಹೆಸರಿದೆ. ಈ ಇಬ್ರು ನಾಯಕರಿಗೂ ಅತ್ಯಾಪ್ತರಾಗಿರೋ ನರೇಂದ್ರ ಸ್ವಾಮಿ ಯಾವುದೇ ಕಾರಣಕ್ಕೂ ಹೆಸರನ್ನ ಕೈಬಿಡದಂತೆ ದಲಿತ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿದೆ. ಇನ್ನು ನೀವು ಸಚಿವ ಸಂಪುಟದಿಂದ ಕೈಬಿಟ್ರೆ ನಾವು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಕೈ ಕೊಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಇನ್ನು ಈಗಾಗಲೇ ಕರ್ನಾಟಕ ಸಚಿವ ಸಂಪುಟ ಪುನರಚನೆ ಚರ್ಚೆಗಳ ನಡುವೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ತಮಗೂ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೈಸೂರು ಹಾಗೂ ಇತರೆ ಭಾಗಗಳಲ್ಲಿರುವ ದಲಿತ ಸಂಘಟನೆಗಳು ಕೂಡ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಬೇಕಂತ ಹೇಳಿ ಪಟ್ಟು ಕೂಡ ಹಿಡಿದಿದ್ರು. ಈ ಕುರಿತು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಇನ್ನು ಹಿರಿಯ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಪ್ರಮುಖ ದಲಿತ ನಾಯಕರಾಗಿದ್ದು ತಮಗೆ ಸಚಿವ ಸ್ಥಾನ ಸಿಗಬೇಕೆಂದು ಬಹಿರಂಗವಾಗಿ ನರೇಂದ್ರ ಸ್ವಾಮಿ ಅವರು ಬೇಡಿಕೆ ಕೂಡ ಇಟ್ಟಿದ್ರು. ಮೈಸೂರಿನಲ್ಲಿ ದಲಿತರ ಪರ ಸಂಘಟನೆಗಳು ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿಗಿರಿ ನೀಡಬೇಕು ಅಂತ ಹೇಳಿ ಬಲವಾಗಿ ಈಗ ಆಗ್ರಹಿಸಿದೆ.